ಯಾರು ಇಷ್ಟ ಆಗ್ತಾರೆ ಸರ್? ಇವಾಗಿರೋ ಪ್ರಕಾರ ಕಾರ್ತಿಕ್ ಐ ಥಿಂಕ್ ಚೆನ್ನಾಗಿ ಆಡ್ತಿದ್ದಾರೆ. ಏನಕ್ಕೆ ರೀ? ಮೊದಲಿಂದನೂ ಅದೇ ಥರನೇ ಈಕ್ವಲಾಗಿ ಆಡ್ತಿದ್ದಾರೆ. ಪಾಲಿಟಿಕ್ಸ್ ಅನ್ನೋ ಥರ ಆ ಥರ ಪಾರ್ಶಾಲಿಟಿ ಥರ ಏನೂ ಮಾಡ್ತಿಲ್ಲ. ಸೊ ಸ್ಟಾರ್ಟಿಂಗಿಂದ ಇವತ್ತುವರೆಗೂ ಐ ಥಿಂಕ್ ಅವರೇ ಚೆನ್ನಾಗಿ ಆಡ್ತಿದ್ದಾರೆ. ಮೇ ಬಿ ಅವರೇ ಮುಂದಕ್ಕೆ ಫೈನಲಿಸ್ಟ್ವರೆಗೂ ಅವರೇ ಬರ್ಬೋದು. ಸಂಗೀತ ಅವರು ತಲೆನೇ ಹೊಡೆದಾಕಿದಾರಲ್ಲ, ಅದ್ರ ಬಗ್ಗೆ ಏನಂತೀರ? ಇಲ್ಲ, ಅವ್ರ ನೇಚರ್ ಐ ಥಿಂಕ್ ಇನ್ ಬಿಟ್ವೀನ್ ಸ್ವಲ್ಪ ಡಿಸ್ಟರ್ಬ್ ಆಯಿತು. ಸೊ ಹಂಗಾಗಿ ಕಾರ್ತಿಕ್ ಮಾಡಿ ವಿನಯ್ ಅವರು ಬಕೆಟ್ ಇಡ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರು. ಆ ಥರ ಏನಿಲ್ಲ, ಅವ್ರ ಮೊದಲಿಂದನೂ ಫ್ರೆಂಡ್ಸ್ ಆಗಿದ್ದಾರೋ ಹಾಗೆ ಇದ್ದಾರೆ. ಸೊ ಅದೇ ಥರನೇ ಕಂಟಿನ್ಯೂ ಆಗ್ತಾರೆ ಅವರು. ಕಾರ್ತಿಕ್ ಐ ಥಿಂಕ್ ಚೆನ್ನಾಗಿ. ವಿನಯ್ ಸಂಗೀತ ಯಾರನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದ್ದಾರೆ ಅಂತಾರೆ? ಇಬ್ಬರು ಅದೇ ಥರನೇ ಇದ್ದಾರೆ. ಇವ್ರು ಅವ್ರ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಹೇಳೋದು. ಸೊ ಇವರಲ್ಲಿ ಆ ಥರ ಏನು ಕಾಣ್ತಿಲ್ಲ. ಚೆನ್ನಾಗಿ. ಇವರು ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತಾರೆ? ಡ್ರೋನ್ ಪ್ರತಾಪ್ ಇನಿಷಿಯಲ್ ಆಗಿ ಅವ್ರು ಸ್ವಲ್ಪ ಚೆನ್ನಾಗಿ ಆಡ್ತಿದ್ರು. ಬಟ್ ಇನ್ ಬಿಟ್ವೀನ್ ಮತ್ತೆ ಅವರು ಯಾಕೋ ಕಾರ್ನರ್ ಆಗ್ತಿದ್ದಾರೆ ಅನ್ಸುತ್ತೆ. ಅವರು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಅನ್ಸುತ್ತೆ, ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಈಗ. ಸೊ ಹಂಗಾಗಿ ಸ್ವಲ್ಪ ಅವರು ಮರೆ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಓವರ್ ಕಾನ್ಫಿಡೆಂಟ್ ಬಂತ ಅಂತೀನಿ, ನಾನೇ ಗೆಲ್ತೀನಿ, ನಾನೇ ವಿನ್ ಆಗ್ತೀನಿ, ಸಿಂಪತಿ ಇದೆಲ್ಲ ವರ್ಕ್ ಆಗ್ತಾ ಅಂತ ಅನ್ಕೊಂಡ್ರೆ ತುಕಾಲಿ ಸ್ವಲ್ಪ ಆ ರೀತಿ ಅನ್ಕೊಳ್ತಾರೆ ಅನ್ಸುತ್ತೆ. ಇವಾಗೆಲ್ಲ ಮಾತಾಡ್ತಾ ಇರೋದು ನೋಡಿದ್ರೆ ಓವರ್ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾರೆ. ಸೊ ಐ ಥಿಂಕ್ ಅವರು ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ಗೆಲ್ತಾರೆ ಅನ್ನುವ ಒಂದು ಟಾಕ್ ಈಗಾಗಲೇ ಶುರುವಾಗಿಬಿಟ್ಟಿದೆ. ಮೊದಲು ಆ ಥರ ಅನ್ನಿಸ್ತಿತ್ತು, ಬಟ್ ಇತ್ತೀಚೆಗೆ ಅವರು ಪಾರ್ಟಿಸಿಪೇಷನ್, ಅವ್ರ ಇಂಟ್ರೆಸ್ಟು ಅಷ್ಟಾಗಿ ಕಾಣ್ತಿಲ್ಲ. ಸೊ ಹಂಗಾಗಿ ಆ ಥರ ಏನು ಅನ್ನಿಸ್ತಿಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಅವರು ನಂಬರ್ 1. ಸೊ ಬೇರೆ ಮಾತೇನಿಲ್ಲ. ಸೊ ಬೇರೆ ಅವ್ರಿಗೂ ಕಂಪೇರ್ ಮಾಡಿದ್ರೆ ಸುದೀಪ್ ಸರ್ ಐ ಥಿಂಕ್ ಡೆಫಿನೆಟ್ ಆಗಿ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಮತ್ತು ಯಾವ ರೀತಿ ಹೇಳಬೇಕು ಕಂಟೆಸ್ಟೆಂಟ್ಸ್ಗೆ ಆ ರೀತಿ ಅವರು ಕೊಡ್ತಿದ್ದಾರೆ ಅಂತ ಅನಿಸುತ್ತೆ. ಚೆನ್ನಾಗಿ ನಡೆಸ್ಕೊಡ್ತಾರೆ. ನಿಮ್ಮ ಓಟು ಸರ್? ನಮ್ಮ ಓಟು ಕಾರ್ತಿಕ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಪ್ರಸಾದ್. ಸೂಪರ್ ಸರ್. ಯಾರು ಇಷ್ಟ ಆಗ್ತಾರೆ? ಏನಕ್ಕೆ ರೀ? ಎಲ್ಲರೂ ಕಿರ್ಚಾಡ್ತಿರ್ತಾರೆ ಅದಕ್ಕೆ. ಅಲ್ಲ, ಒಳ್ಳೆಯವರು ಇದಾರಲ್ಲ ಅದರಲ್ಲಿ, ಜಗಳ ಆಡದೇ ಇದ್ದಾರೆ. ಒಳ್ಳೆಯವರೇನೆ, ಆದರೆ ಯಾರು ಇಷ್ಟ ಒಬ್ಬರು ಅಂತ ಬಂದಾಗ ಯಾರ್ಯಾವ್ದಾರ ಹೆಸರು? ಪ್ರತಾಪ್, ಡ್ರೋನ್ ಪ್ರತಾಪ್. ಏನಕ್ಕೆ ರೀ ಅವ್ರು ಸೈಲೆಂಟ್ ಆಗಿದಾರಂತನ? ಕಣ್ಣೀರು ಹಾಕಿದಾರಂತನ? ಹಂಗೇನಿಲ್ಲ, ಸೈಲೆಂಟ್ ಇದ್ದಾರೆ. ಅವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದಾರಲ್ವ ಅವ್ರದ್ದು? ಅವರು ಯಾವಾಗಲೂ ರುಚಿ ಇರ್ತಾರೆ. ಸಂಗೀತ ಅವ್ರು ಏನಂತೀರ? ಸಂಗೀತ ಅವ್ರ ಬಗ್ಗೆ? ಕಾರ್ತಿಕ್ ಸಂಗೀತ ಅವರು ಇತ್ತೀಚೆಗೆ ಜಗಳ ಆಡೋ ರೇಂಜಿಗೆ ಹೋಗ್ಬಿಟ್ರು, ಏನಂತೀರ? ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ. ಈ ಇಯರ್ದು ನಂಗೆ ಇಷ್ಟ ಇಲ್ಲ ಅಷ್ಟು ಕಂಪೇರ್ ಟು ಪ್ರೀವಿಯಸ್. ಬೇರೆ ಯಾಕೆ ಚೆನ್ನಾಗಿ ನಡೆಸ್ತಾ ಇಲ್ಲ ಅಂತಾರೆ? ಏನಾಗ್ತಾ ಇದೆ? ಏನು ಚೇಂಜಸ್ ಆಗ್ತಾ ಇದೆ? ಮೆಂಟಲಿ ಪ್ರೆಷರ್ ಅಂತ ಅನ್ನಿಸ್ತಿದೆ ನೋಡ್ತಾ ಇದ್ರೆ ನಿಮ್ಗೆ, ನೋಡೋರ್ಗೆ. ಅಂದರೆ ಜಗಳ ಅನ್ನೋದೇ ಇವೇ ಆಗಿದೆ, ಜಗಳದೇ ತೋರಿಸ್ತಾರಲ್ಲ ಅದಕ್ಕೆ. ನಿಮ್ಮ ಓಟು ಹಾಕೋದಿದ್ರೆ? ಡ್ರೋನ್ ಪ್ರತಾಪ್ ಅವರು. ಸಂಗೀತ ಇಬ್ಬರಿಗೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಶೈಲಾ. ಯಾರು ಇಷ್ಟ ಆಗ್ತಾರೆ? ಯಾರಂತ ಹೇಳಕ್ಕಾಗಲ್ಲ, ಅಲ್ಲಿನ ಇಷ್ಟ ಆಗುತ್ತೆ ಅಷ್ಟೇ. ಯಾರು? ಎಲ್ಲರೂ. ಒಬ್ಬರು ಅಂತ ತೊಗೊಂಡ್ರೆ ಯಾರ ಹೆಸರು ತೊಗೋತೀರ? ಹಂಗಂತ ಯಾರು ಹೇಳಕ್ಕಾಗಲ್ಲ, ಎಲ್ಲ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಓಕೆ, ಪರವಾಗಿಲ್ಲ, ನೋಡ್ಬೋದು. ಡ್ರೋನ್ ಪ್ರತಾಪ್, ಸಂಗೀತ ಅವರು ಚೆನ್ನಾಗಿ ಮಾಡ್ತಾರೆ. ಅಲ್ಲ, ಒಬ್ಬರನ್ನ ವಿನಯ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಆಟ ಆಡ್ತಾ ಇದಾರಲ್ಲ, ಆ ಥರ ಚೆನ್ನಾಗಿ ಅಂತೀರಾ? ಇಲ್ಲ, ಮೇ ಬಿ ಅದನ್ನ ಸ್ವಲ್ಪ ಅವ್ರು ಇದು ಮಾಡ್ಬಿಟ್ಟು ಮಾಡ್ಬೋದಲ್ವಾ? ಸೊ ಅದಕ್ಕೋಸ್ಕರ ಅದನ್ನು ಮಾಡ್ಬೋದು. ಡ್ರೋನ್ ಪ್ರತಾಪ್ ಅವರು? ಡ್ರೋನ್ ಪ್ರತಾಪ್ ಅವರು ಅವ್ರದ್ದೇನೂ ಇಲ್ಲ, ನೋಡ್ತಾ ಇದೀವಿ ದಿನ. ಅವ್ರದ್ದೇನ ಸಾಮಾನ್ಯವಾಗಿ ಅವ್ರು ಹೇಗಿದ್ರು ಹಾಗೆ ಇದ್ದಾರೆ, ಬಟ್ ಮಾಡ್ಬೋದು. ಎಲ್ಲರೂ ವಿನ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್ ಅವರೇ ವಿನ್ ಆಗ್ತಾರೆ ಅಂತ ಮೇ ಬಿ ಇರ್ಬೋದು ಸರ್. ಆಗಿಲ್ಲ ಅಂತೀರಾ? ಮೇ ಬಿ ಆಗ್ಬೋದು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್ ಆಗಿ ನಡೆಸ್ತಾವ್ರೆ. ತಮಿಳು, ತೆಲುಗು ಎಲ್ಲದಕ್ಕಿಂತ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಂಗೆ ತುಂಬಾ ಇಷ್ಟ ಆಯ್ತು ಈ ಸೀಸನ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಪ್ರಿಯಾ.